ಗುರುತಿಸಿಕೊಂಡಿದ್ದಾರೆ. ಅವರು ಒಂದು ಕಾಲದಲ್ಲಿ ಖಟ್ಟರ್ BJP ಎದುರಾಳಿ. ಮತ್ತೊಂದು ಕಡೆ ನಿತೀಶ್ ಕುಮಾರ್, ಈಗಾಗಲೇ ನಿತೀಶ್ ಕುಮಾರ್ ಅವರನ್ನು ಭೇಟಿಯಾಗುವಂಥ ಒಂದು ಪ್ರಯತ್ನಗಳಲ್ಲಿ ಆಗ್ತಾ ಇದೆಯಂತೆ. ಈ ಎರಡೂ ಪಕ್ಷಗಳು ಒಂದು ವೇಳೆ, ಯಾಕಂದರೆ ಅವರು ಕೂಡ ಅಲ್ಲಿ ಕೆಲವು ಅಂದರೆ ಇಂಡಿ ಮೈತ್ರಿಕೂಟ ಕೂಡ ಸರ್ಕಾರ ರಚನೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಬಹುದಾ ನನಗೆ ಗೊತ್ತಿಲ್ಲ. ಇದೊಂದು ಬೇರೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾಕಂದರೆ ಅದರ ಜೊತೆಗಿರುವಂಥವರು, ಅಂದರೆ NDA ಜೊತೆಗಿರುವಂಥವರು ಅದರ ಜೊತೆಯಲ್ಲೇ ಇರ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ರಾಜಕೀಯದಲ್ಲಿ ಏನು ಬೇಕಿದ್ರೆ ಆಗ್ಬೋದು ಅಂತೇಳಿ ಗೊತ್ತಿದೆ, ಇದೇನು ಹೊಸದೇನಲ್ಲ. ಒಂದ್ಸತಿ ಚುನಾವಣೆ ಫಲಿತಾಂಶಗಳು ಬಿದ್ದ ಮೇಲೆ ಯಾವ ರೀತಿ ಬೇಕಾದ್ರೆ ತಿರುಗ್ಬೋದು, ಏನು ಬೇಕಾದ್ರೆ ಆಗ್ಬೋದು. ಇವತ್ತು ಯಾಕಂದರೆ ಇವರು NDA ಅಲಯನ್ಸ್ ಏನಿತ್ತು, ಒಂದೊಂದು ಪಕ್ಷನೂ ಇವರು ಮುಗಿಸ್ತಾ ಬಂದಿದ್ದು. ಶಿವಸೇನೆ ಇವರು ಅಲ್ಲಿಗೇನು ಇರಲೇ ಇಲ್ಲ ಮಹಾರಾಷ್ಟ್ರಲ್ಲಿ, ಅವ್ರು ಬೆನ್ನ ಮೇಲೆ ಹತ್ಕೊಂಡ್ಬಂದರು, ಅವ್ರು ಫಿನಿಷ್ ಮಾಡಿದ್ರು. ಅಕಾಲಿ ದಳ ಮುಗಿಸಿದ್ರು. ನೀವು ಯಾವ್ಯಾವ ರಾಜ್ಯ ತೊಗೊಂಡು ಹೋಗ್ತಾ ಹೋಗಿ, ಒಂದೊಂದಿರ BSP ಇವ್ರು ಯಾರು ಅಲಯನ್ಸ್ ಮಾಡ್ಕೊಂಡು ಅವ್ರನ್ನ ಫಿನಿಷ್ ಮಾಡ್ತಾ ಹೋದ್ರು. ಮುಂದೆ JDS ಅಂತೀರಾ? ಹೇಳೋಕ್ಕಾಗಲ್ಲ ಮೇಡಮ್, ಏನಾಗ್ತದೆ. ಇಲ್ಲ, JDS ಅವರು ಬುದ್ಧಿವಂತರು, ಅವ್ರು 2 ಬೇಕು 2 ಸೀಟ್ ಅವರು ರಿಟೈನ್ ಮಾಡ್ಕೊಂಡ್ರು. ಬಟ್ ಏನಂದರೆ ಒಂದು ನಾನು ನಿಮ್ಗೆ ಹೇಳ್ತೀನಿ, ನೀವು ನೋಡಿ, ಇವರು ಕೇಜ್ರಿವಾಲ್ ಅವರು ಒಂದು ಮಾತು ಹೇಳಿದರು ಎಲೆಕ್ಷನ್ ಮೊದಲು, ಸೆಪ್ಟೆಂಬರ್ಗೆ ಮೋದಿಯವ್ರಿಗೆ 75 ವರ್ಷ ಆಗುತ್ತೆ, ಅವ್ರು ಎಲ್ಲಿ ಹೋಗ್ತಾರೆ, ಮಾರ್ಗದರ್ಶನ ಮಂಡಕ್ಕೆ ಹೋಗ್ತಾರಾ? ಈ ಕ್ವಶನ್ನ ಅವತ್ತು ಕೇಳಿದರು ಜನ. ಅದಕ್ಕೆ ಸರಿಯಾಗಿ ಒಂದಷ್ಟು ತೀರ್ಪುಗಳು ಕೊಟ್ಟಿದ್ದಾರೆ. 2 ಮುಖ್ಯಮಂತ್ರಿಗಳನ್ನ ಜೈಲಲ್ಲಿ ಹಾಕಿದ್ದು ಇಲ್ಲ ನಿದರ್ಶನ ಇತ್ತಾ? ಜನ ನೋಡ್ತಾ ಇದ್ದಾರೆ, ತೀರ್ಪು ಕೊಡ್ತಾ ಇದ್ದಾರೆ. ರೈಟ್. ಆಂಧ್ರ ಪ್ರದೇಶದ ಅಪ್ಡೇಟ್. ಆಂಧ್ರ ಪ್ರದೇಶದಲ್ಲಿ TDP ಸರ್ಕಾರ ರಚನೆಯ ಪ್ರಯತ್ನ ಮುಂದುವರೆಸಿದೆ. ಈಗಿನ ಅಪ್ಡೇಟ್ ಎಲೆಕ್ಷನ್ ಕಮಿಷನ್ನ ವೆಬ್ಸೈಟ್ ಅಲ್ಲಿ ಲಭ್ಯವಾಗ್ತಾ ಇರೋದು 131 ಕ್ಷೇತ್ರಗಳಲ್ಲಿ TDP ಒಟ್ಟು 175 ಕ್ಷೇತ್ರ, 175 ಕ್ಷೇತ್ರ. ಅಸೆಂಬ್ಲಿ ಚುನಾವಣೆ. ಅಲ್ಲಿ YSR ರಾಜಶೇಖರ ರೆಡ್ಡಿ ಕೇವಲ 14, ಜನಸೇನಾ ಕೂಡ ಸೇಮ್ ಅಷ್ಟೇ ಬರ್ತಾ ಇದೆ. 18 ತೋರಿಸ್ತಾ ಇದೆ. ಬರಪೂರ್ ಅಂತಾರಲ್ಲ, ಬಹಳ YSR ರಾಜಶೇಖರ ರೆಡ್ಡಿ ಅವರಿಗೆ ಬಹಳ ದೊಡ್ಡ ಹೀನಾಯ ಸೋಲು. ಮೈಕ್ ಪ್ಲೀಸ್. ಒಂದೇಗಳಿಗೆ ಸರ್ ಮೈಕ್ ಬರುತ್ತೆ. ಅಲ್ಲ, ಈಗ ಡೌಟ್ ಇರೋದಲ್ಲೇ, ಈಗ TDP ಅಧ್ಯಕ್ಷ ಏನ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಚಂದ್ರಬಾಬು ನಾಯ್ಡು ಅವರ ನಿರ್ಧಾರ ಏನು? ಯಾಕಂತಂದ್ರೆ ಅವರು ಕೂಡ ನೀವ್ ಹೇಳ್ದಂಗೆ ನೋಡಿ, ಈಗ ನೋಡಿ ಸರ್, ನೋಡಿ ಈಗ ಹೇಗೆ ನಿಮ್ಗೆ NDAದಿಂದ ಆ ಕಡೆ ಹೋಗೋದು ಅಂತಾರೆ, ಹಾಗೆ ಆ ಕಡೆಯಿಂದ ಈ ಕಡೆ ಬರು. ಈ ತಕ್ಕಡಿ ಹಿಂಗಿದ್ದಾಗ ನೀವು ಮತ್ತೊಂದಿರೋದು 33 ಪಡೆದಿರುವಂತ SP ಅವ್ರೇನ್ ಮಾಡ್ತಾರೆ ಅನ್ನೋದು 33 ಪಡೆದಿರುವಂತ SP. ಯಾಕೆಂತಂದ್ರೆ 33 ಪಡೆದಿರುವಂತ ಅಖಿಲೇಶ್ ಯಾದವ್ NDA ಜೊತೆಗೆ ಹೋಗಬಾರ್ದು ಅಂತ ಏನಿಲ್ಲ. ಯಾಕಂದ್ರೆ ಅವರ ತಂದೆನೇ ಒಂದು ದೊಡ್ಡ ಏನು ಮೇಲ್ಪಂಕ್ತಿ ಎಲ್ಲಾ ಪಾರ್ಟಿಯವರು ಯಾರ್ಯಾರು ಬೇರೆ ಬೇರೆ ಅಲಯನ್ಸ್ ಅಲ್ಲಿ ಇದ್ದಾರೆ, ಅವ್ರು ಎಲ್ಲರೂ ಒಬ್ಬೊಬ್ಬರ ಜೊತೆ ಹೋಗಿ ಬಂದು ಹಿಂದೆ ರೂಢಿ ಇರೋರನ್ನೇ. ತೆಲುಗು ದೇಶಂ ಪಕ್ಷ ಉದಯ ಆಗಿದ್ದೇನೆ ಕಾಂಗ್ರೆಸ್ ವಿರೋಧಿ ರಾಜಕಾರಣದ ಮೂಲಕ. 1982ರಲ್ಲಿ NT ರಾಮರಾವ್ ಅವರು ಶುರು ಮಾಡಿದ್ರಲ್ಲ, ಕಾಂಗ್ರೆಸ್ ವಿರೋಧಿ ಮನಸ್ಥಿತಿಯನ್ನು ಅನುಸರಿಸ್ಕೊಂಡ್ಬಿಟ್ಟೆ ತೆಲುಗು ದೇಶ ಉದ್ಭವಿಸಿರೋದು. ಅವರು ಲಾಂಗ್ ಟರ್ಮ್ ಇಂದ ಬಿಜೆಪಿ ಜೊತೆಗೆ ಇದ್ದಾರೆ. ಒಂಟಿ ಆದಾಗಲೂ ಕೂಡ ಚಂದ್ರಬಾಬು ನಾಯ್ಡು ಅವರು ಪ್ರತ್ಯೇಕವಾಗಿದ್ರೆ ಹೊರತು ಕಾಂಗ್ರೆಸ್ಗೆ ಶರಣಾಗತರಾಗೇ ಇಲ್ಲ. ದೇವೇಗೌಡರ ತರ ಕಾಂಗ್ರೆಸ್ ವಿರೋಧಿ ಮನಸ್ಥಿತಿಯನ್ನ ಉದ್ದಕ್ಕೂ ಉಳಿಸ್ಕೊಂಡ್ ಬಂದಿದ್ದಾರೆ. ಈಗ ಆಮೇಲೆ ಜಗನ್ ರೆಡ್ಡಿ ಜೊತೆಗೆ ತೀರಾ ವ್ಯಕ್ತಿಗತ ಮಟ್ಟದಲ್ಲಿ ವೈಭವ. ಹಾಗಾಗಿ ಚಂದ್ರಬಾಬು ನಾಯ್ಡು ಇದ್ದಕ್ಕಿದ್ದಂತೆ ಪಲ್ಟಿ ಹೊಡಿತಾರೆ ಅಂತ ನಿರೀಕ್ಷೆ ಮಾಡೋದು ತಪ್ಪು. ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು. ರಾಷ್ಟ್ರ ಮಟ್ಟದಲ್ಲಿ ಕೂಡ ತನ್ನ ರಾಜಕೀಯ ಹಿತಾಸಕ್ತಿಯನ್ನು ರಕ್ಷಿಸ್ಕೋಬೇಕು ಅನ್ನೋದಿದೆ. ಯಾಕಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳು ಇವರೇ ಜಗನ್ಮೋಹನ್ ರೆಡ್ಡಿ ಜಗನ್ ರೆಡ್ಡಿ ಅವ್ರನ್ನ ಜೈಲಿಗೆ ಹಾಕಿದ್ ಬಿಜೆಪಿ ಅವರಲ್ಲ. ಈಗ ಒಂದು ಚುನಾವಣೆಗೆ ಮುಂಚೆನೇ ಒಂದು ಹೊಂದಾಣಿಕೆ ಮಾಡಿಕೊಂಡು ಜನರ ಮುಂದೆ ಒಂದು ಅಜೆಂಡಾ ಇಟ್ಟು ಚುನಾವಣೆಯನ್ನ ಎದುರುಗೊಂಡಂತ ಪಾರ್ಟಿಗಳು ತಕ್ಷಣ ಬಿಡೋದು ಬಹಳ ಕಷ್ಟ ಸಾಧ್ಯ ಇದೆ. ಅಲ್ಲ, ಮಹಾರಾಷ್ಟ್ರದಲ್ಲಿ ಪಾರ್ಟಿ ಸ್ಪ್ಲಿಟ್ ಆಯ್ತಲ್ಲಿ, ಪಾರ್ಟಿ ಒಡೆದು ಹೋಯ್ತು. ಆ ಕಾರಣದಿಂದ ಒಂದು ಈಗ ನೋಡಿ, ಈಗ ಸಿಕ್ಕ ಚಾನ್ಸ್ ನಲ್ಲಿ ಯಾವ್ಯಾವ ಪಕ್ಷಗಳನ್ನ ತುಕಡೆ ಮಾಡಬೇಕು ಅಂತ ಕಲಿಸ್ತವ್ರು. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಬಂದ್ಬಿಟ್ರು ಅವ್ರ ಇವ್ರ ಜೊತೆ. ಮೊದಲು ಅವ್ರು ಬಂದು ಪಾರ್ಟಿ ಒಡೆದ ಮೇಲೆನೆ ನಮ್ ಜೊತೆ ಸೇರ್ಕೊಂಡಿದ್ದವ್ರಿಗೆ ಆಶ್ರಯ ಬೇಕಾಗಿತ್ತು. ಯಾವಾಗ ಸರ್ ಹೇಳ್ತಾ ಇದ್ರಿ? ರಾಜಕೀಯದಲ್ಲಿ ಯಾವುದು ಆಗಲ್ಲ ಅನ್ನೋ ಪರಿಸ್ಥಿತಿ ಖಂಡಿತ ಇಲ್ವೇ ಇಲ್ಲ. ಆದ್ರೆ ರಾಜಕೀಯದಲ್ಲಿ ಇನ್ನೊಂದಿದೆ,
ನೀವು ಹಿಸ್ಟ್ರಿಯನ್ನ ಎಲ್ಲಿಂದ ಆರಂಭ ಮಾಡ್ತೀರಿ ಅನ್ನೋದು ಕೂಡ ಇದೆ. ಅವರು ಯಾವ್ದನ್ನ ಹೇಳ್ತಾ ಇದಾರೆ, ಶಿಂದೆ ಬಂದ ನಂತರದ ರಾಜಕೀಯವನ್ನು ಹೇಳ್ತಾ ಇದ್ದಾರೆ. ನಾನು ಅದನ್ನ ಹೇಳ್ತಾ ಇಲ್ಲ, ನಾನು ಹಿಂದಿನ ರಾಜಕೀಯವನ್ನು ಹೇಳ್ತಾ ಇದ್ದೀನಿ. ನೀವು ಚುನಾವಣೆ ನಂತರ ನಡೆದಂತ ಹೊಂದಾಣಿಕೆಯಲ್ಲಿ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಕೇಳ್ತಾರೆ ಉದ್ಧವ್ ಠಾಕ್ರೆ, ನೀವು ಕೊಡೋದಿಲ್ಲ, ಇಲ್ಲ ಬಿಜೆಪಿನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಅವರು ಕಾಂಗ್ರೆಸ್ ಅದಕ್ಕೆ ಆಫರ್ ಕೊಡುತ್ತೆ, ಕಾಂಗ್ರೆಸ್ ಮತ್ತು ಎನ್ಸಿಪಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ರೇಷ್ಮೆ ಸರ್ನ ಕಳ್ಸ್ಕೊಡೋಕ್ ಮುಂಚೆ ಜನ ಒಪ್ಕೊಳ್ಳಿಲ್ಲ ಅದನ್ನ. ಜನ ಯಾವತ್ತಿದ್ರು ಇವರು ಹಿಂದುತ್ವದ ಪರವಾಗಿ ರಾಜಕಾರಣ ಮಾಡ್ಕೊಂಡ್ ಬಂದವರು ಬಾಳಾ ಠಾಕ್ರೆ ಅವರು. ಹೀಗಾಗಿ ಯಾವಾಗ ಕಾಂಗ್ರೆಸ್ಸಿನ ಜೊತೆ ಅವರು ಹೊಂದಾಣಿಕೆ ಮಾಡ್ಕೊಂಡ್ರು, ಜನ ಅದನ್ನ ಒಪ್ಪಲಿಲ್ಲ. ಅವ್ರ ಪಕ್ಷದ MLA-ಗಳೇ ಒಪ್ಪಲಿಲ್ಲ. ನೀವು ಕರ್ಕೊಂಡ್ರಲ್ಲ ಅವರನ್ನ, ಮತ್ತೆ ಈಗ ಯಾಕೆ ಒಪ್ಪಿಲ್ಲ? ಈಗ ಯಾಕೆ ಒಪ್ಪಿಲ್ಲ ನಿಮ್ಮನ್ನ? ಅಲ್ಲಲ್ಲ, ಈಗ ಒಪ್ಪಿಲ್ಲ ನಿಮ್ಮನ್ನಲ್ಲಿ. ನಮ್ ಜೊತೆ ಹೊಂದಾಣಿಕೆ ಮೊದಲೇನೆ ಇದ್ರಲ್ಲ. ಸರಿ, ಹೊಂದಾಣಿಕೆ ಮಾಡಿ ಅಜಿತ್ ಪವಾರ್ ಅಂಡ್ ಶಿಂದೆ ಮುಖಾಂತರ ನೀವು ಸರ್ಕಾರ ರಚನೆ ಮಾಡಿದ್ರೆ, ಅದನ್ನ 2 ತುಂಡು ಮಾಡಿದ್ರೆ, ಈಗ ನಿಮ್ಮನ್ನು ಒಪ್ತಾ ಇಲ್ಲ ಅಂತ ಮಹಾರಾಷ್ಟ್ರದಲ್ಲಿ. ನಾವು ತುಂಡು ಮಾಡಿದ್ದಲ್ಲ, ಅವ್ರವ್ರ ಪಾರ್ಟಿ ಒಳಗಿನ ಗೊಂದಲ ಅದು. ಅವ್ರಿಗೆ ಅಧಿಕಾರದ ನೇತೃತ್ವ ಬೇಕಾಗಿತ್ತು. ಹೇಗೆ ಸರ್? ಶಿವಸೇನಾ ಒಂದು ಪ್ರಬಲವಾದಂಥ ಅಲೈ ಬಿಜೆಪಿ ಅಲ್ಲಿ ಇರಲಿಲ್ಲ. ಅವರು ಬೆನ್ನ ಮೇಲೆ ಬಂದವರು ಇವರು. ಅವ್ರಿಗೆ ಚೂರಿ ಹಾಕಿ ಅದನ್ನ ಡಿವೈಡ್ ಮಾಡಿದ್ರು. ರೈಟ್. ಕರ್ನಾಟಕ ಬ್ಯಾಕ್ ಟು ಕರ್ನಾಟಕ ಸದ್ಯದ ಟ್ರೆಂಡ್ ನಾವು ಗಮನಿಸ್ತಾ ಇದ್ವಿ. 16 ಕ್ಷೇತ್ರಗಳಲ್ಲಿ ಬಿಜೆಪಿ, 2 JDS, ಹಾಗೆ 10 ಕಾಂಗ್ರೆಸ್. ರೇಷ್ಮೆ ಸರ್, ನೀವು ಅವಾಗಲೇ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾ ಇದ್ರಿ. ಕರ್ನಾಟಕದ ಮ್ಯಾಪ್ ಒಂದು ಗ್ರಾಫಿಕ್ಸ್ ಇದೆ, ಅದನ್ನ ಹಾಕೊಳ್ಳಿ. ಕರ್ನಾಟಕದ ಮ್ಯಾಪ್ ಒಂದು ಗ್ರಾಫಿಕ್ಸ್ ಇದೆ, PCR ಪ್ಲೀಸ್ ಅದನ್ನ ಹಾಕೊಳ್ಳಿ. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಬೆಲ್ಟ್ ಅಂತ ಹೇಳಿ ಏನ್ ಕನ್ಸಿಡರ್ ಮಾಡ್ತೀವಿ, ಅಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ, ನೋಡಿ, ಖರ್ಗೆ ಅವರ ಬೆಲ್ಟ್ಗೆ ಮುನ್ನಡೆ. 2018 ವಿಧಾನಸಭಾ ಚುನಾವಣೆಯಲ್ಲಾದದ್ದು ಅಷ್ಟೇ. ವರುಣ ಮತ್ತು NR ಕ್ಷೇತ್ರ ಬಿಟ್ಟರೆ ಉಳಿದಂತೆ ಕಾಂಗ್ರೆಸ್ ಧೂಳಿಪಟ ಆಗ್ಬಿಟ್ಟಿತ್ತು ಒಕ್ಕಲ್ಗ ಬೆಲ್ಟಲ್ಲಿ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಪ್ರಾಬಲ್ಯದ ಪ್ರದೇಶದಲ್ಲಿ ಬಿಜೆಪಿ ಗೆಲುವಾಗಿದೆ. ಖರ್ಗೆ ಅವರ ಪ್ರದೇಶದಲ್ಲಿ ಅಖಂಡ ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ ಗೆಲ್ಲಿಸಿದೆ. ಎಲ್ಲೋ ಒಂದು ಕಡೆ ಈ ಸಿದ್ದರಾಮಯ್ಯ ಇತ್ಯಾದಿ ನಾಯಕರು, ಸ್ಥಳೀಯ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಖರ್ಗೆ ಅವರು AICC ಅಧ್ಯಕ್ಷರಾಗ್ತಾರೆ ಅಂದಾಗ ಯಾರೂ ಉತ್ಸಾಹದಿಂದ ಸ್ವಾಗತಿಸಿರಲಿಲ್ಲ. ಆಮೇಲೆ ಪ್ರಧಾನಮಂತ್ರಿ ಹುದ್ದೆಗೆ ಖರ್ಗೆ ಅವರ ಹೆಸರು ಬಂದಾಗಲೂ ಕೂಡ ಅಷ್ಟೇ ಎಲ್ಲರೂ ಮೌನವಾಗಿದ್ಬಿಟ್ರು, ನಿಶ್ಶಬ್ದವಾಗಿಬಿಟ್ರು. ಈಗ ಖರ್ಗೆ ಅವರು ತಮ್ಮ ಸುದೀರ್ಘ ರಾಜಕೀಯ ಯಶೋಗಾಥೆ ಇದೆಯಲ್ಲ, ಅದರ ಮೌಲ್ಯ ಎಷ್ಟನ್ನು ತೋರಿಸಿದ್ದಾರೆ. ಅವರು AICC ಅಧ್ಯಕ್ಷರಾದಾಗಿಂದ ಕಾಂಗ್ರೆಸ್ ಪಕ್ಷ ಕ್ಷೇತ್ರಕ್ಕೆ ಶುರುವಾಗಿದ್ದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾದಾಗಿಂದ. ಹಿಮಾಚಲ ಪ್ರದೇಶವನ್ನ ಗೆದ್ರು, ಕರ್ನಾಟಕ ಗೆದ್ರು, ತೆಲಂಗಾಣದಲ್ಲಿ ನಿರ್ನಾಮವಾಗಿ ತತ್ವ ಅಲ್ಲಿ ಗೆದ್ರು. ಈಗ ಇಂಡಿಯಾ ಮೈತ್ರಿಕೂಟ ಕೂಡ ಒಂದು ಹೊಸ ಚೈತನ್ಯವನ್ನು ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದ್ರೆ ರೇಷ್ಮೆ ಸರ್, ಆಮ್ ಆದ್ಮಿ ಪಾರ್ಟಿಯವರು ಆಮ್ ಆದ್ಮಿ ಪಾರ್ಟಿಯವರು ಎಲ್ಲೋ ಒಂದ್ ಕಡೆ ಈ ಸರಿ ಆಸಕ್ತಿ ಕಳ್ಕೊಂಡಿದ್ರು. ಆದ್ರೆ ಈ ನಂಬರ್ ನೋಡ್ತಾ ಇದ್ರೆ ಈಗ ಅವರಲ್ಲಿ ಅಯ್ಯೋ ನಾವು ಸ್ಪರ್ಧೆ ಮಾಡ್ಬೋದಿತ್ತು ಅಂತ ಅನ್ಸಿರ್ಬೇಕಲ್ವಾ ಆಮ್ ಆದ್ಮಿ ಪಕ್ಷದವ್ರಿಗೆ? ಖಂಡಿತವಾಗೂ. ಆದ್ರೆ ಆಮ್ ಆದ್ಮಿ ಪಕ್ಷ ಈಗ ಸಿಕ್ಕಾಕೊಂಡಿರೋ ಕೆಲವು ಕಾನೂನು ಬಿಕ್ಕಟ್ಟುಗಳಿದಾವಲ್ಲ, ಸಾಧಾರಣ ಬಿಕ್ಕಟ್ಟುಗಳಲ್ಲ. ಒಪ್ಕೋತೀವಿ. ಯಾಕಂದ್ರೆ ಮನೀಶ್ ಸಿಸೋಡಿಯಾಗೆ ಬೇಲ್ ಕೊಡದೇ ಇರೋ ಕೋರ್ಟು ಇವ್ರಿಗೆ ಕೊಟ್ಬಿಟ್ಟಿತ್ತು. ಅದು ಕೂಡ ಅಪರೂಪದಲ್ಲಿ ಅಪರೂಪವಾದ ತೀರ್ಪು. ಚುನಾವಣಾ ಪ್ರಚಾರಕ್ಕೆ ಅಂತ ಒಬ್ಬ ಮುಖ್ಯಮಂತ್ರಿಗೆ ಕೊಡೋದು. ಆಮೇಲೆ ಜೈಲಿ ನೋಡಿ, ಯಾರಾದ್ರೂ ಒಬ್ಬ ಸರ್ಕಾರಿ ಅಧಿಕಾರಿಗೆ ಲೋಕಾಯುಕ್ತ ದಾಳಿ ಮಾಡ್ಬಿಟ್ಟು ಜೈಲ್ಗೆ ಹಾಕಿದ್ರೆ ಸಸ್ಪೆಂಡ್ ಮಾಡ್ತಾರೆ. ಇದೀತ 50 ದಿವಸ ಜೈಲಲ್ಲಿದ್ರು ಕೂಡ ನಾನು ಮುಖ್ಯಮಂತ್ರಿ ಆಗಿ ಮುಂದುವರಿತೀನಿ. ಅಟ್ಲೀಸ್ಟ್ ರಾಜಕೀಯ ಔಚಿತ್ಯದ ಪ್ರಶ್ನೆ ಬೇಡವಾ? ಇಲ್ಲೆಲ್ಲ ವಿದ್ಯಾವಂತ ಪಕ್ಷ ನಿಮ್ದು. ತಾವು ಆ ರೀತಿ ಆಲೋಚನೆ ಮಾಡ್ತಾ ಇದ್ದೀರಾ. ಆದ್ರೆ ನಿಜವಾದ ಸಂಗತಿ ಏನು ಅಂದ್ರೆ ನೈತಿಕತೆ ಮತ್ತು ಔಚಿತ್ಯದ ಬಗ್ಗೆ ಮಾತಾಡ್ತಾ ಬಂದಿರೋರು ನೀವು. ಎಲ್ಲೆಲ್ಲಿಗೆ ಹೋಯ್ತು ರೇಷ್ಮೆ ಸರ್, ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಈಗ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಒಂದ್ ನಿಮಿಷ ನಾಗೇಂದ್ರ ನೋಡಿ, ಲೈವ್ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ. ಎಸ್ ಕಪೋಲ ಕಲ್ಪಿತ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ಬಂದಿದ್ದಕ್ಕೆ ಆಪಾದನೆ ಅಂತೆ. ಹಾಗಾದ್ರೆ ಮಿಕ್ಕಿರೋವೆಲ್ಲ ಕೂಡ ಆಪಾದನೆಗಳಲ್ಲ. ಜಾಮೀನನ್ನ ಕೊಡ್ತಾ ಇಲ್ಲ. ಇವತ್ತು ದೇಶದಲ್ಲಿ ಏನಾಗಿದೆ ಈ ಒಂದು ನ್ಯಾಯ ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ರೆ, ನ್ಯಾಯ ಅಂತಕ್ಕಂಥದ್ದು, ಕಾನೂನು ಸಂಹಿತೆ ಅಂತಕ್ಕಂಥದ್ದು ಒಂದೇ. ಆದರೆ ಈ ಒಂದು ತಳ ಹಂತದಲ್ಲಿ ಏನಾಗ್ತಿದೆ ಅಂದ್ರೆ ಎಲ್ಲಾ ಹಂತದಲ್ಲೂ ಮಧ್ಯಪ್ರವೇಶ ಮಾಡಿ ಇವತ್ತು ದೇಶದಲ್ಲಿ ರೈಟ್